ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ 14ನೇ ಅಧ್ಯಾಯ ಆಗಿರುವಂತಹ ರಘುವೀರ ವಿಜಯ ಇದರ ಮುಂದುವರೆದ ಭಾಗವನ್ನು ನೋಡೋಣ. ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ, ರಾವಣನ ಶಕ್ಯಾಯುಧದ ಪ್ರಹಾರದಿಂದ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನಲ್ವಾ. ಈಗ ವಿಶಾಲಿಯ ಸೌಂದರ್ಯ ಬಂದ್ಬಿಟ್ಟು ಅವನ ಮೂರ್ಛೆಯನ್ನು ಹೋಗಲಾಡಿಸಿ ಪುನಃ ಹೇಳುವಂತೆ ಮಾಡ್ತಾಳೆ. ಶ್ರೀರಾಮನ ಬಿಡಾರದಲ್ಲಿ ನಡೆದಿರುವಂತಹ ಈ ಚಮತ್ಕಾರವನ್ನು ರಾವಣನ ಮುಖ್ಯಮಂತ್ರಿಗಳು ತಿಳ್ಕೊಂಡು ರಾವಣನ ಹತ್ರ ಹೋಗಿ ಈ ವಿಷಯವನ್ನು ಹೇಳ್ತಾರೆ. ಸ್ವಾಮಿ, ದಯವಿಟ್ಟು ಸೀತಾಮಾತೆಯನ್ನು ಅವ್ರಿಗೆ ಒಪ್ಪಿಸ್ಬಿಡಿ, ಅವರು ತುಂಬ ಶಕ್ತಿಶಾಲಿಗಳಾಗಿದ್ದಾರೆ, ನೀವು ಸಂಧಿ ಮಾಡ್ಕೊಳ್ಳಿ ಅಂತ ಬೇಡ್ಕೊಳ್ತಾರೆ. ಆದರೆ ಈ ಮಾತಿಂದ ಕುಪಿತನಾಗಿರುವಂತಹ ರಾವಣ, ಇಲ್ಲ ನಾನು ಯುದ್ಧವನ್ನು ಮಾಡೇ ತೀರ್ತೀನಿ ಅಂತ ಕಡ್ಡಿ ತುಂಡಾಗುವಂಥ ರೀತಿಯಲ್ಲಿ ಮಾತಾಡ್ಬಿಡ್ತಾನೆ. ಅದೇ ಕ್ಷಣದಲ್ಲಿ ರಾವಣನ ಮನಸ್ಸಲ್ಲಿ ಒಂದು ಆಲೋಚನೆ ಕೂಡ ಓಡುತ್ತೆ. ಅದೇನು ಅಂದರೆ, ನನ್ನದೇ ಪರಿಜನರು ಆ ರಾಮ ಲಕ್ಷ್ಮಣರ ಬಗ್ಗೆ ಗರ್ವದ ಮಾತಾಡ್ತಾ ಇದ್ದಾರಲ್ಲ, ಹೀಗಿರಬೇಕಾದ್ರೆ ನಿಜವಾಗ್ಲೂ ದಿಟವಾಗಿ ಅವರು ಖಂಡಿತ ಬಲಶಾಲಿಗಳೇ ಆಗಿರಬೇಕು. ಅವರನ್ನು ಅಲ್ಪರೆಂದು ತಿಳಿದು ಯುದ್ಧ ಮಾಡಿದ್ರೆ ನನಗೆ ನಷ್ಟ ಆಗುತ್ತೆ ಅಂತ ತಿಳ್ಕೊಂಡಂಥ ರಾವಣ ತನ್ನಲ್ಲಿರುವಂಥ ದಿವ್ಯಾಸ್ತ್ರಗಳ ಜೊತೆಗೆ ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸ್ಕೊಬೇಕು ಅಂತ ಜಪ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡ್ಕೊತಾನೆ. ಈ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ ನಂತರ ರಾಮಲಕ್ಷ್ಮಣರನ್ನು ಮಣಿಸೋಣ ಅಂತ ನಿರ್ಧಾರ ಮಾಡಿಕೊಂಡು ಊರಿನ ತುಂಬ ಅಹಿಂಸೆಯನ್ನು ಘೋಷಿಸಿ ತಪಸ್ಸಿಗೆ ಕೋರ್ತಾನೆ ರಾವಣ. ಅಹಿಂಸೆ ಅಂತ ಅಂದರೆ ಹಿಂಸೆಯನ್ನು ಮಾಡಬಾರ್ದು, ಸ್ವತಃ ಮಂಡೋದರಿ ಅಥವಾ ತನ್ನ ಜನರಿಗೆ ಕೂಡ ಯಾರಾದರೂ ಹಾನಿ ಮಾಡಿದ್ರು ಕೂಡ ಪ್ರತಿಯಾಗಿ ಏನು ಮಾಡಬಾರ್ದು ಅಂತ ಘೋಷಣೆಗಳನ್ನ ಮಾಡಿಬಿಟ್ಟು ರಾವಣ ತಪಸ್ಸಿಗೆ ಕೂರ್ತ್ಬಿಡ್ತಾನೆ. ಇತ್ತ ರಣಭೂಮಿಯಲ್ಲಿ ಯುದ್ಧ ನಡೀತಾ ಇತ್ತಲ್ವಾ, ಅಲ್ಲಿಗೆ ರಾವಣನ ಮುಖ್ಯಮಂತ್ರಿಗಳು ರಾವಣ ಹೇಳಿರುವಂತಹ ಆಜ್ಞೆಯನ್ನು ಹೇಳ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಆಗ ಎರಡೂ ಬಣಗಳು ಅಭಯ ಘೋಷಣೆಯನ್ನು ಹೊರಡಿಸಿ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಇಷ್ಟಕ್ಕೂ ಈ ಯುದ್ಧ ಯಾಕೆ ನಿಲ್ತು ಅನ್ನೋ ವಿಚಾರ ಈಗ ವಿಭೀಷಣನಿಗೂ ಕೂಡ ಗೊತ್ತಾಗಿದೆ. ತಕ್ಷಣವೇ ಶ್ರೀರಾಮನ ಬಳಿಗೆ ಬಂದ್ಬಿಟ್ಟು ನನ್ನ ಅಣ್ಣ ಮಾಡ್ತಿರೋಂಥ ಜಪವನ್ನು ನಿಲ್ಲಿಸಬೇಕು, ಯಾಕಂದರೆ ಈಗಲೇ ನನ್ನ ಅಣ್ಣನ ಬಳಿ ಇರುವಂತಹ ಚಂದ್ರಹಾಸವನ್ನಾಗಲಿ ಅಥವಾ ಅವನ ಸೇನೆಯನ್ನಾಗಲಿ ಎದುರಿಸುವಂತಹ ಸಾಮರ್ಥ್ಯ ಭೂಭುಜ ಸುರ ಕೇಚರರಿಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಈ ತಪಸ್ಸನ್ನು ಮಾಡಿ ಬಹುರೂಪಿಣಿಯನ್ನು ಸಿದ್ಧಿಸ್ಕೊಂಡ್ಬಿಟ್ರೆ ರಾವಣ ಕೋಟಿ ಆಗ್ತಾನೆ, ಆಗ ಅವನನ್ನು ಎದುರಿಸುವುದು ಕಷ್ಟವೇ ಆಗ್ತದೆ. ಹಾಗಾಗಿ ನಾವೀಗಲೇ ಅವನ ಜಪವನ್ನು ಭಂಗ ಮಾಡಬೇಕು, ಲಂಕೆಗೆ ಮುತ್ತಿಗೆಯನ್ನು ಹಾಕೋಣ ಅಂತ ಸಲಹೆಯನ್ನು ಕೊಡ್ತಾನೆ. ಯಾರು? ವಿಭೀಷಣ. ಕತೆ ಇಲ್ಲಿವರೆಗೂ ಆಗಿತ್ತು ಅಲ್ವಾ. ನೋಡಿ, ವಿಭೀಷಣನ ಈ ಸಲಹೆಗೆ ಶ್ರೀರಾಮ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿರ್ಬೋದು. ಮೊದಲೇ ಉದಾತ್ತ ರಾಮ ಅವರು ವಿಭೀಷಣನ ಮಾತನ್ನು ನಿರಾಕರಿಸ್ತಾರೆ. ಬೇಡ ವಿಭೀಷಣ, ಹೆಣ್ಣಿನ ಮೇಲಾಗಲಿ ಆಯುಧವಿರದವನ ಮೇಲಾಗಲಿ ದಾಳಿ ಮಾಡುವುದು ರಾಜನಿಗೆ ಉಚಿತವಲ್ಲ. ತಪಸ್ಸಿಗೆ ತೊಡಗಿ ಜಿನೇಂದ್ರನ ಶರಣುವಕ್ಕೂ ರಾವಣ ವಿದ್ಯೆಯನ್ನು ಸಾಧಿಸ ಹೊರಟಿದ್ದಾನೆ. ಈ ಸಮಯದಲ್ಲಿ ಅವನಿಗೆ ಕಷ್ಟವನ್ನು ಉಂಟು ಮಾಡುವುದು ಸರಿಯಲ್ಲ, ಅದು ಸಾಧ್ಯವೂ ಇಲ್ಲ ಅಂಥ ಮಾತುಗಳನ್ನು ಆಡಲೇಬಾರದು ಅಂತ ಶ್ರೀರಾಮ ಉತ್ತರವನ್ನು ಕೊಡ್ತಾರೆ. ರಾಮನ ಈ ಮಾತು ಕೇಳಿ ಅವ್ರ ಮುಂದೆ ಸುಮ್ಮನೆ ಆಗ್ತಾರೆ. ಯಾರ ಮುಂದೆ? ಶ್ರೀರಾಮನ ಮುಂದೆ ನಾನೇನು ಮಾಡೋದಿಲ್ಲ ಅಂತ ಸುಮ್ಮನೆ ಆಗ್ತಾರೆ. ಆದರೆ ಮಹಾಸತ್ವನಾಗಿರುವಂಥ ರಘುವೀರನನ್ನು ಅನಾಚಾರ ಮಾಡುವಂತ ಅಂದರೆ ಆ ಥರ ಪ್ರೇರಣೆ ಕೊಟ್ಟರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅವ್ರು ಮಾಡ್ತಾರಾ? ಇಲ್ಲ ಅಲ್ವಾ. ಹಾಗಾಗಿ ಶ್ರೀರಾಮನಿಗೆ ಗೊತ್ತಾಗದೇ ಇರೋಂಥ ರೀತಿಯಲ್ಲಿ ನಾವೇ ಆ ರಾವಣನ ವಿದ್ಯಾ ಸಾಧನೆಗೆ ವಿಘ್ನಗಳನ್ನು ತಂದೊಡ್ಬೇಕು ಅಂತ ವಿಭೀಷಣ ಅಂಗಾದಿಗಳು ನಿಶ್ಚಯ ಮಾಡಿಕೊಂಡು ಕೇಚರ ವೀರರ ಜೊತೆಗೆ ಕಪಿಧ್ವಜರ ಜೊತೆಗೂ ಕೂಡ ಗಗನ ಮಾರ್ಗದಿಂದ ಲಂಕೆಗೆ ಪ್ರವೇಶವನ್ನು ಪಡ್ಕೊತಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಆ ಲಂಕೆಯ ಮನೆ ಮಠಗಳನ್ನು ಒಡೆದು ಹಾಕ್ತಾರೆ, ಉದ್ಯಾನವನಗಳನ್ನು ಹಾಳುಗೆಡುತ್ತಾರೆ, ನೀರು ನೆಲಗಳನ್ನು ಕೆಡಿಸಿ ಹಾಕ್ತಾರೆ, ಎಲ್ಲ ಬಗೆಯಾದಂತಹ ರೀತಿಯಲ್ಲೂ ಲಂಕೆಯನ್ನು ಹಾಳುಗೆಡವಾಕ್ಬಿಡ್ತಾರೆ. ಇದನ್ನು ಕಂಡಂತಹ ಮಯ, ರಾವಣನ ಮಾವ ಇದ್ನಲ್ವ, ಅವನಿಗೆ ತುಂಬಾ ಕೋಪ ಬರುತ್ತೆ. ನಾವು ಸುಮ್ಮನೆ ಇದ್ರೂ ಕೂಡ ಇವರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರಲ್ಲ, ಮತ್ತೆ ಯುದ್ಧ ಮಾಡಬೇಕು ಅಂತಲೇ ಬರ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಅವ್ರ ಮೇಲೆ ಕೋಪದಿಂದ ಯುದ್ಧ ಮಾಡೋದಕ್ಕೆ ಸಿದ್ಧನಾಗಿ ಹೊರಡ್ತಾನೆ. ಆದರೆ ಅಲ್ಲೇ ಇದ್ದಂಥ ಮಂಡೋದರಿ ತನ್ನ ತಂದೆಯನ್ನು ತಡಿತಾಳೆ, ಸಮಾಧಾನ ಮಾಡ್ತಾಳೆ ಅವರನ್ನು. ಯಾಕಂದರೆ ಈಗ ರಾವಣ ಹೇಳೋಗಿರೋದೇನು, ಅಹಿಂಸೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಿರೋದಲ್ವಾ. ಹಾಗಾಗಿ ಬೇಡ ಯುದ್ಧ ಮಾಡಬೇಡಿ ಅಂತ ಮಂಡೋದರಿ ತಡಿತಾಳೆ. ಮಂಡೋದರಿಯ ಮಾತು ಕೇಳಿ ಮಯ ಕೂಡ ಸಮಾಧಾನ ಮಾಡಿಕೊಂಡು ಅರಮನೆಗೆ ವಾಪಸ್ ಹೋಗ್ತಾನೆ. ಆದರೆ ಈ ವಾನರ ಸೇನೆ ಮಾತ್ರ ತನ್ನ ಚೇಷ್ಟೆಯನ್ನು ಬಿಡೋದಿಲ್ಲ, ಮತ್ತಷ್ಟು ಹಾಳುಗೆಡೋಗ್ಬಿಡ್ತಾರೆ. ರಾವಣನ ಅರಮನೆಯನ್ನು ಹೊಕ್ಕು ಅಲ್ಲಿದ್ದಂಥ ಕುಲವನಿತೆಯರನ್ನು ಎಳೆದು ತಗೊಂಬರ್ತಾರೆ. ಆ ಸ್ತ್ರೀಯರ ಅರ್ಚಾಟ ಕೂಗು ಇದೆಲ್ಲ ರಾವಣನ ಕಿವಿಗೆ ಅಪ್ಪಳಿಸಿದ್ರೂ ಕೂಡ ಅವನು ವಿಚಲಿತಗೊಳ್ಳದೆ ಜಪವನ್ನು ಮಾಡ್ತಾನೇ ಇದ್ದಾನೆ. ಈತ ಇಷ್ಟಾದರೂ ಹೊರಗಡೆ ಎದ್ದು ಬರ್ತಾ ಇಲ್ವಲ್ಲ ಜಪವನ್ನು ಬಿಟ್ಟು ಅಂತ ಅಂದ್ಬಿಟ್ಟು ವಾನರ ಸೇನೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅವನು ಎಲ್ಲಿ ಜಪವನ್ನು ಮಾಡ್ತಾ ಇದ್ದಾನೋ ಅಲ್ಲಿರುವಂತಹ ಎಲ್ಲ ಪ್ರಕೃತಿ ಸೌಂದರ್ಯವನ್ನು ಹಾಳುಗೆಡವಾಕ್ಬಿಡ್ತಾರೆ. ಆದರೂ ಕೂಡ ರಾವಣ ಎದೊಳೋದಿಲ್ಲ. ನೋಡಿ, ಆ ಜಿನಭವನದಲ್ಲಿ ಅನೇಕ ದೇವತೆಗಳು ವಾಸವಾಗಿದ್ರಲ್ವ, ಅವರವರಲ್ಲೇ ಕಚ್ಚಾಟಗಳು ಏರ್ಪಟ್ಟು ಕೆಲವು ದೇವತೆಗಳು ಆ ಸ್ಥಳದಿಂದ ಬಿಟ್ಟು ಹೊರಟೋಗ್ಬಿಡ್ತಾರೆ. ತುಂಬ ದುಃಖಿತರಾಗಿರುವಂಥ ಈ ದೇವತೆಗಳು ಏನು ಮಾಡ್ತಾರೆ,
ಓಡಿ ಬಂದು ತಮ್ಮ ಸ್ವಾಮಿಯಾಗಿರುವಂಥ ಪೂರ್ಣಭದ್ರ ಅನ್ನೋ ಯಕ್ಷಾಧಿಪತಿಗೆ ತಿಳಿಸ್ತಾರೆ, ಈ ಥರ ವಾನರ ಸೇನೆ ಹಾಗೆ ಅಲ್ಲಿರುವಂಥ ಕೆಲ ದೇವತೆಗಳು ನಮ್ಮನ್ನು ಓಡಿಸ್ಬಿಟ್ಟಿದ್ದಾರೆ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಹೋಗ್ಬಿಟ್ಟು ಪೂರ್ಣಭದ್ರ ಅನ್ನೋ ಯಕ್ಷಾಧಿಪತಿಗೆ ಹೇಳ್ಕೊತವೆ. ಅವ್ರಿಗೂ ಕೂಡ ತುಂಬಾ ಕೋಪ ಬರುತ್ತೆ. ಯಾಕೆ ಅಲ್ಲಿ ರಾವಣ ಇಲ್ವಾ, ಅವ್ನು ನಿಮ್ಮನ್ನು ಕಾಪಾಡಿಲ್ವಾ ಅಂತ ಕೇಳಿದಾಗ ಅವರು ಮುನಿಗಳಂತೆ ಉಪವಾಸವನ್ನು ಕೈಗೊಂಡು ಆಯುಧಗಳನ್ನು ತೊರೆದು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಪೂರ್ಣಭದ್ರ ದಶಾನನ ಈ ಥರ ಉಪವಾಸವನ್ನು ಮಾಡ್ತಾ ಇದ್ದಾನೆ ಅಂದಮೇಲೆ ಅವನ ಮೇಲೆ ಯುದ್ಧ ಮಾಡೋದು ಸರಿಯಲ್ಲ, ತಪಸ್ಸಿಗೆ ಕೂತವ್ರ ಮೇಲೆ ಯಾರಾದರೂ ಯುದ್ಧ ಮಾಡ್ತಾರಾ ಅಂತ ತುಂಬಾ ಕೋಪ ಮಾಡಿಕೊಂಡು ಮಣಿಭದ್ರನಲ್ಲಿಗೆ ಹೋಗಿ ಈ ವಿಚಾರವನ್ನು ಅವ್ರಿಗೂ ಹೇಳ್ತಾರೆ. ಅವರು ಕೂಡ ತುಂಬಾ ಸಿಟ್ಟಾಗ್ತಾರೆ. ಈಗ ಈ ಇಬ್ಬರು ದೇವತೆಗಳು ಪೂರ್ಣಭದ್ರ ಮತ್ತು ಮಾಣಿಭದ್ರ ಇಬ್ಬರೂ ವಾಪಸ್ಸು ಲಂಕೆಗೆ ಬರ್ತಾರೆ. ಆ ದೇವತೆಗಳನ್ನ ಕರ್ಕೊಂಬಂದು ಅಲ್ಲಿದ್ದಂತಹ ಕಪಿಧ್ವಜನೀಯರನ್ನು ಹೊರಗಡೆ ಓಡಿಸ್ಬಿಟ್ಟು ಈ ದೇವತೆಗಳನ್ನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ. ಈಗ ಆ ವಾನರ ಸೇನೆ ದೇವತೆಗಳಿಗೆ ಇಂತಹ ಕಷ್ಟ ಕೊಟ್ಟಿರೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಇವರಿಬ್ಬರು ಏನು ಮಾಡ್ತಾರೆ, ರಾಮ ಲಕ್ಷ್ಮಣರ ಹತ್ರ ಬಂದ್ಬಿಟ್ಟು ಅವ್ರಿಗೆ ನಮಸ್ಕಾರವನ್ನು ಮಾಡಿ, ನಿಮ್ಮ ಅನುಯಾಯಿಗಳು ಉಪಶಾಂತನಾಗಿರುವಂತಹ ರಾವಣನ ಮೇಲೆ ದಾಳಿ ಮಾಡಿದ್ದಾರೆ, ಇದು ನಿಮ್ಮ ಘನತೆಗೆ ಕುಂದಲ್ಲವೇ ಅಂತ ಕೇಳ್ತಾರೆ. ಯಾರು? ಪೂರ್ಣಭದ್ರ ಮತ್ತು ಮಾಣಿಭದ್ರ ಅನ್ನೋರು. ಈ ವಿಷಯ ರಘುರಾಮನಿಗೆ ಗೊತ್ತೇ ಇಲ್ಲ. ಯಾಕಂದರೆ ಆಲ್ರೆಡಿ ವಿಭೀಷಣ ಹೇಳಿದಾಗ ಬೇಡ ಅಂತ ನಿರಾಕರಿಸಿದ್ರಲ್ವ, ಅವ್ರ ಮೇಲೆ ಯಾವುದೇ ದಾಳಿ ಮಾಡಬಾರ್ದು ಅಂತ. ಈಗ ಅವ್ರಿಗೊಂದು ರೀತಿ ಆಶ್ಚರ್ಯ ಆಗುತ್ತೆ, ನನ್ನ ಮಾತು ಕೇಳಿ ಈ ಥರ ಮಾಡಿಬಿಟ್ಟಿದ್ದಾರಾ ಅಂತ. ಆದರೆ ಈ ವಿಷಯವನ್ನು ಕೇಳಿದಂಥ ಲಕ್ಷ್ಮಣ ಮಾತ್ರ ಆ ವಾನರ ಸೇನೆಗೆ ಸಪೋರ್ಟ್ ಆಗುವಂಥ ರೀತಿಯಲ್ಲಿ ಮಾತಾಡ್ತಾರೆ. ರಘುರಾಜನ ಕುಲವಧುವಾಗಿರುವಂಥ ಸೀತೆಯನ್ನು ಮೋಸದಿಂದ ಕದ್ದೊಯ್ದವನಿಗೆ ಸಹಾಯ ಮಾಡಬೇಕೋ ಬೇಡವೋ ನೀವೇ ಆಲೋಚನೆ ಮಾಡಿ. ನೀವು ಅವರ ಪರ ಮಾತಾಡ್ತಾ ಇದ್ದೀರಾ, ಅಲ್ಲ ನಾವು ನಿಮಗೆ ಮಾಡಿದಂಥ ಅಪಕಾರ ಆದರೂ ಏನು ಅಂದ ಮೇಲೆ ನಮ್ಮ ಮೇಲೆ ನೀವು ಯಾಕೆ ದಾಳಿ ಮಾಡ್ತಾ ಇದ್ದೀರಾ? ಈ ಥರ ಮಾರ್ಮಿಕವಾಗಿ ಲಕ್ಷ್ಮಣ ಮಾತಾಡ್ತಾನೆ. ನೋಡಿ, ಇವ್ರು ಮಾತಾಡಿರೋದು ಸರಿ ಅಂತ ಈ ಯಕ್ಷಾಧಿಪತಿಗಳಿಗೂ ಅನಿಸುತ್ತೆ. ಇವಾಗ ಅವರು ಉತ್ತರ ಕೊಡ್ತಾರೆ ನೋಡಿ. ಸರಿ, ಹಾಗಿದ್ರೆ ಲಂಕಾಪುರದಲ್ಲಿರುವಂತಹ ಮನೆಗಳಿಗಾಗಲಿ ಚೈತ್ಯಾಲಯಗಳಿಗಾಗಲಿ ಯಾವುದೇ ಹಾನಿ ಮಾಡದೆ, ಜಪದಲ್ಲಿರುವಂತಹ ರಾವಣನನ್ನು ಕೂಡ ಈಗಲೇ ಹತ್ಯೆಗೈಯದೆ ಅವನ ವಿದ್ಯಾಸಾಧನೆಗೆ ವಿಘ್ನಗಳನ್ನು ಮಾತ್ರ ಮಾಡಿ ಅಂತ ಆ ಯಕ್ಷರು ರಾಮ ಲಕ್ಷ್ಮಣರನ್ನು ಹರಸಿ ಅಲ್ಲಿಂದ ಹೊರಟೋಗ್ತಾರೆ. ಯಕ್ಷರು ಹೋಗಾದ್ಮೇಲೆ ಅಂಗದ ಏನು ಮಾಡ್ತಾನೆ, ಒಂದು ಆನೆಯನ್ನು ಏರಿ ತಕ್ಕಿನ ಕಿಷ್ಕಿಂದ ಎಂಬ ಆನೆಯನ್ನು ತಿವಿಯಲು ಹೋಗ್ತಾನೆ. ಪುರದ ಗೋಪುರವನ್ನು ಹೊಕ್ಕು ಲಂಕೆಯ ಚೆಲುವನ್ನು ನೋಡುತ್ತಾ ತನ್ನ ಅಂಕುಶಾಭರಣದ ಹೊಳಪು ಆಕಾಶವನ್ನು ಚುಚ್ಚುತ್ತಿರಲು ರಾವಣನ ಅರಮನೆಯ ಬಳಿ ಬರ್ತಾನೆ. ಆ ಅರಮನೆಯಲ್ಲಿ ಅಲ್ವಾ ಜಿನಭವನ ಇದ್ದಿತ್ತು. ಅಲ್ಲಿ ಲಂಕಾಧಿಪತಿ ಜಿನನಿಗೋಸ್ಕರ ತಪಸ್ಸನ್ನು ಮಾಡ್ತಾ ಇರ್ತಾರೆ, ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಈಗ ಆ ಅಂಗದ ರಾವಣನನ್ನು ನೋಡಿ, ಎಲೈ ಲಂಕಾಧಿಪತಿಯೇ, ರಾಮನ ಬಾಣಗಳಿಗೆ ಹೆದರಿ ಆತ್ಮವಿಶ್ವಾಸವಿಲ್ಲದೆ ಸುಮ್ಮನೆ ಜಪವನ್ನೇಕೆ ಕೈಗೊಂಡಿದ್ದೀಯೇ? ನಿನ್ನ ಪಾಪ ಕಾರ್ಯಗಳನ್ನು ನೆನೆಸಿಕೋ ಅಂತ ಹೀಗಳಿತಾನೆ, ಮೂದಲಿಸಿ ಮಾತಾಡ್ತಾನೆ. ಕೇಚರಾನ್ವಯವಾದ ಶುದ್ಧಾಚಾರವನ್ನು ಬಿಟ್ಟು ಸತ್ಪುರುಷರೆಲ್ಲ ಕಾಪುರುಷ ಅಂತ ನಿನ್ನನ್ನು ದೂರ್ತಾ ಇದ್ದಾರೆ. ಪರದಾರ ಪ್ರಿಯನಾದ ಪಾತಕ ನೀನು. ಯುದ್ಧಕ್ಕೆ ಅಂಜಿ ಶುದ್ಧಾತ್ಮನ ಹಾಗೆ ಶಾಂತಿನಾಥನ ಮುಂದೆ ಕಣ್ಮುಚ್ಚಿ ಏನು ಧ್ಯಾನ ಮಾಡುತ್ತಿರುವೆ? ಅದೋ ಅಲ್ಲಿ ನೋಡು, ನಿನ್ನ ಸೈನ್ಯವೆಲ್ಲ ನಾಶ ಆಗ್ತಾ ಇದೆ. ನೀನು ನೋಡಿದ್ರೆ ವಿದ್ಯೆಯನ್ನು ಸಾಧಿಸಿ ರಾಮಲಕ್ಷ್ಮಣರನ್ನು ಕೊಲ್ಲೋಂಥ ಆಲೋಚನೆಯಲ್ಲಿದೆಯಲ್ಲ. ಮನೆಗೆ ಬೆಂಕಿ ಬಿದ್ದ ಮೇಲೆ ಗಾಬರಿಯಿಂದ ನೀರಿಗಾಗಿ ಬಾವಿ ತೋಡಿದ್ರಂತೆ. ಹಾಗಾಯಿತು ನಿನ್ನ ಕೆಲಸ. ಈಗ ಕಣ್ಮುಚ್ಚಿ ಜಪ ಮಾಡಿದ್ರಿಂದ ಏನು ಬಂದ್ಬಿಡ್ತು? ನಿನ್ನನ್ನು ಯಾವ ದೇವತೆಗಳು ಕಾಯುವುದಿಲ್ಲ. ಕಾಯಬಲ್ಲರೆ ಯಾವ ದೇವತೆಗಳು ಅಂತ ನಾನಾ ಬಗೆಯಲ್ಲಿ ಚುಚ್ಚು ಮಾತುಗಳನ್ನು ಆಡ್ತಾನೆ ಅಂಗದ. ಈತ ಎಷ್ಟೇ ಮಾತಾಡಿದ್ರೂ ರಾವಣ ಮಾತ್ರ ಆತನ ಜಪವನ್ನು ಬಿಡ್ತಾ ಇಲ್ಲ. ತುಂಬ ಕೋಪ ಬರುತ್ತೆ ಅಂಗದನಿಗೆ. ಇವಾಗ ಏನು ಮಾಡ್ತಾನೆ ಅಂತ ಅಂದರೆ, ರಾವಣನ ಕೈಯಲ್ಲಿರುವಂತಹ ಜಪಸರವನ್ನು ಕಿತ್ತು ಸ್ಫಟಿಕದ ಮಣಿಗಳನ್ನು ಈಡಾಡ್ತಾನೆ. ರಾವಣನ ಉತ್ತರೀಯದ ಸೆರಗನ್ನು ಎಳೆದಾಕ್ತಾನೆ. ಮತ್ತಷ್ಟು ಮೂದಲಿಕೆಯ ಮಾತುಗಳನ್ನ ಆಡ್ತಾನೆ. ಈಗಲಾದರೂ ಕಂಡುಬಿಟ್ರಾ, ಜಪದಿಂದ ಎದ್ರಾ ಅಂತಂದರೆ ಈಗಲೂ ಕೂಡ ಎದೊಳೋದಿಲ್ಲ. ಅಂಗದನಿಗೆ ಮತ್ತಷ್ಟು ಕೋಪ ಬರುತ್ತೆ. ಈಗ ಅವನೇನು ಮಾಡ್ತಾನೆ ಅಂತಂದರೆ, ಅರಮನೆಯ ಯುವತಿಯರ ಜಡೆಗಳನ್ನು ಒಬ್ಬರಿಗೊಬ್ಬರಂತೆ ಗಂಟು ಹಾಕ್ತಾನೆ. ಆ ಜಡೆಗಳ ಎಳೆದಾಟದ ನೋವು ಆಹಾಕಾರವಾಗಿ ದ್ವಿಗುಣವಾಗಿ ಜಿನಾಲಯದಲ್ಲಿ ಮಾರ್ಗನಿಸುತ್ತಂತೆ. ಆಸೆಯಿಂದ ಜಾನಕಿಯನ್ನು ಎಡೆತಂದಂತಹ ನಿನ್ನ ಕಣ್ಣೆದುರಿಗೆ ನಿನ್ನ ಅರಮನೆಯ ಹೆಣ್ಣುಗಳನ್ನು ಎಳೆದೊಯ್ಯುತ್ತಿದ್ದೇನೆ. ಜಪವನ್ನು ತೊರೆದು ನಿನ್ನ ಕೂರ್ಪನ್ನು ನನ್ನೆದುರು ತೋರಿಸು ನೋಡೋಣ. ಈಗ ಮಂಡೋದರಿಯನ್ನು ನಮ್ಮ ತಾಯಿ ತಂದೆಯರಿಗೆ ಚಾಮರ ಸೇವೆ ಮಾಡಲು ಕರೆದೊಯ್ಯುವೆ. ಪೊಡರ್ಪು ಇರುವುದಾದರೆ ಬಿಡಿಸಿಕೋ ಅಂತ ತುಂಬ ರೋಷಾವೇಶದಲ್ಲಿ ಅಂಗದ ಮಾತಾಡ್ತಾನೆ. ನೋಡಿ, ಈಗಲೂ ಕೂಡ ಅಲ್ಲಿ ರಾವಣ ಎದೊಳೋದಿಲ್ಲ. ಮಂಡೋದರಿಯನ್ನು ಸೇರಿ ಅಂತಃಪುರ ಸ್ತ್ರೀಯರೆಲ್ಲರೂ ಕೂಡ ರಾವಣನ ಹತ್ರ ಬೇಡ್ಕೊತಾರೆ, ದೇವ, ನೀವು ವಿದ್ಯೆಯನ್ನು ಸಾಧಿಸಿ ಮಾಡುವುದೇನು? ನಿನ್ನ ಎದುರಿನಲ್ಲಿಯೇ ಹೀಗೆ ನಮಗೆ ತೊಂದರೆ ಕೊಡುತ್ತಿದ್ದರೂ ಮೂರ್ಛೆ ಹೋದವನಂತೆ ಮಿಡುಕದೇ ಇರುವೆಯಲ್ಲ. ವಿದ್ಯಾಧರ ಚಕ್ರವರ್ತಿಯೇ, ನಮ್ಮನ್ನು ಕಾಪಾಡು ಅಂತ ಬೇಡ್ಕೊತಾರೆ. ಅವರ ಅಳಲು ಗಗನ ಮುಟ್ಟೋಂಥ ರೀತಿಯಲ್ಲಿ ಇರುತ್ತೆ. ನೋಡಿ, ಇಷ್ಟಾದರೂ ಕೂಡ ರಾವಣ ಎದೊಳೋದಿಲ್ಲ. ಸಮಯಶ್ಚಿತ್ತನಾಗಿ ಒಂದೇ ಕಡೆ ಕೂತ್ಕೊಂಡು ಜಪವನ್ನು ಮಾಡಿ ವಿದ್ಯೆಯನ್ನು ಸಾಧಿಸ್ಕೊತಾನೆ. ಬಹುರೂಪಿಣಿ ವಿದ್ಯೆ ಸಿದ್ಧಿಸುತ್ತೆ ಅವನಿಗೆ.
ರಾವಣನ ಜಪವನ್ನು ಮೆಚ್ಚಿ ವಿದ್ಯಾದಿ ದೇವತೆ ಮುಂಗಾರಿನ ಸಿಡಿಲಿನಂತೆ ಪ್ರತ್ಯಕ್ಷ ಆಗ್ಬಿಟ್ಟು ಯಮನ ನಾಲಗೆ ನುಡಿಯುವಂತೆ ಬೆಸಸ್ಸು ಬೆಸಸ್ಸು ಅಂತ ಕೇಳುತ್ತೆ. ಚಕ್ರಾಧಾರಿಯಾದಂತಹ ಲಕ್ಷ್ಮಣ ಹಾಗೂ ಚರಮದೇಹಧಾರಿಯಾಗಿರುವಂತಹ ರಾಮಸ್ವಾಮಿ ಇವರಿಬ್ಬರನ್ನುಳಿದು ಮಿಕ್ಕೆಲ್ಲವರನ್ನ ನಾಶಗೊಳಿಸುತ್ತೇನೆ ಅಂತ ಆಶ್ವಾಸನೆಯನ್ನು ಕೊಡುತ್ತೆ. ಆಗ ರಾವಣ, ಮಿಕ್ಕೆಲ್ಲರ ಸಾವಿನಿಂದ ನನಗೇನು ಪ್ರಯೋಜನ, ನನಗೆ ಬೇಕಿರುವುದೇ ಲಕ್ಷ್ಮಣ ಹಾಗೂ ಶ್ರೀರಾಮನ ಸಾವು ಅಂತ ಹೇಳಿ ಆ ದೇವತೆಗೆ ನಮಸ್ಕಾರವನ್ನು ಮಾಡಿ ಹಾಗೆ ಶಾಂತಿಜಿನ ಭವನವನ್ನು 3 ಬಾರಿ ಬಲ ಬಂದು ಅಲ್ಲಿಂದ ಹೊರಗಡೆ ಬರ್ತಾನೆ. ಯಾರು? ರಾವಣ. ಇಲ್ಲೀಗ ರಾವಣನಿಗೆ ಬಹುರೂಪಿಣಿ ವಿದ್ಯೆ ಸಿಕ್ಕಿದೆ. ಆದರೆ ಅಲ್ಲಿ ಅಂಗಾದಿಗಳು ಲಂಕೆಯನ್ನೇ ಹಾಳುಗೆಡವಿ ಆ ರಾಣಿಯರಿಗೆ ತುಂಬ ಹಿಂಸೆಯನ್ನು ಕೊಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾರೆ. ಈಗ ಇಲ್ಲಿ ತಪಸ್ಸನ್ನು ಮಾಡಿಬಿಟ್ಟು ರಾವಣ ಕೂಡ ಹೊರಗಡೆ ಬಂದಿದ್ದಾನೆ. ಅರಮನೆಗೆ ಬರ್ತಾನೆ. ಅಲ್ಲಿ ಎಲ್ಲ ಚೆಲ್ಲಾಪಿಲಿಯಾಗಿ ಬಿದ್ದಿರೋದು, ತುಂಬ ಬೇಸರದಲ್ಲಿ ಕಳಾಹೀನರಾಗಿ ನಿಂತಿರೋಂಥ ಮಂಡೋದರಿಯ ಮುಖವನ್ನು ನೋಡ್ತಾನೆ. ಇದಕ್ಕೆಲ್ಲ ಕಾರಣ ಏನು ಅಂತಲೂ ಕೂಡ ಗೊತ್ತಾಗುತ್ತೆ. ಆಗ ಮಂಡೋದರಿ ಮತ್ತು ಅಲ್ಲಿರುವಂಥ ಇತರ ಸ್ತ್ರೀಯರಿಗೆ ಭಂಗವನ್ನು ಮಾಡಿದಂಥ ಅಂಗಾದಿಗಳನ್ನು ಸೆರೆ ಹಿಡಿದು ತೊಗೊಂಬರ್ತೀನಿ ಅಂತ ಅವರಿಗೆಲ್ಲ ಸಮಾಧಾನವನ್ನು ಮಾಡ್ತಾನೆ. ಇದಾದಮೇಲೆ ಶಾಂತಿ ಜಿನಭವನದಲ್ಲಿ ಮಹಾಪೂಜೆಯನ್ನು ಮಾಡಿ ನಿಯಮಾನುಸಾರ ಅಮೃತಾಹಾರವನ್ನು ಸೇವಿಸಿ ತನಗೆ ಲಭಿಸಿದಂಥ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷೆ ಮಾಡ್ತಾನೆ. ಆ ಬಹುರೂಪಿಣಿ ವಿದ್ಯೆ ಯಶಸ್ವಿಯಾಗುತ್ತೆ. ಈಗ ಅನ್ಕೊತಾನೆ, ಮೂಲೋಕಗಳಲ್ಲಿಯೂ ನನಗೆ ಸಮಧಿಕರಾರು, ಸಮರದಲ್ಲಿ ನನ್ನ ಎದುರಿಸುವವರಾರಿದ್ದಾರೆ ಅಂತ ತನ್ನ ಭುಜದಂಡವನ್ನು ನೋಡ್ಕೊಳ್ತಾ ಜಾನಕಿಯ ಮುಖಾಬ್ಜವನ್ನು ನೋಡಬೇಕು ಅಂತ, ಅವಳನ್ನು ನೋಡಬೇಕು, ಅವಳ ಹತ್ರ ಮಾತಾಡಿಸ್ಬೇಕು ಅಂತ ಕಾತರದಿಂದ ಹೂ ಬಾಣಗಳಿಲ್ಲದ ಕಾಮದಂತಿದ್ದಂತಹ ಲಂಕಾಧಿಪತಿ ಮದನನ ರೀತಿಯಲ್ಲಿ ಪ್ರಮದವನಕ್ಕೆ ಜಾನಕಿಯನ್ನು ನೋಡೋದಕ್ಕೆ ಅಂತ ಹೋಗ್ತಾನೆ. ಈಗ ರಾವಣ ಪ್ರಮದವನಕ್ಕೆ ಪ್ರವೇಶ ಪಡಿತಾ ಇದ್ದಾನೆ. ಸೀತೆಯ ಜೊತೆ ಕೇಚರ ಕಾಂತಿಯರಿದ್ರಲ್ವಾ, ಅವರು ರಾವಣನನ್ನು ತೋರಿಸ್ತಾರೆ. ಬಹುರೂಪಿಣಿ ವಿಧಿಯನ್ನು ಸಿದ್ಧಿಸ್ಕೊಂಡಿರುವಂತಹ ಈ ರಾವಣನನ್ನು ತೋರಿಸ್ಬಿಟ್ಟು, ನೋಡು, ಬಹುರೂಪಿಣಿ ವಿಧಿಯನ್ನು ಸಿದ್ಧಿಸ್ಕೊಂಡಿರುವಂತಹ ನಮ್ಮ ರಾವಣ ಮಹಾಪ್ರಭುಗಳು ಎಷ್ಟು ಸೊಗಸಾಗಿ ಕಾಣ್ತಾ ಇದ್ದಾರೆ ಅಂತ ಅವನನ್ನು ಹೊಗಳಿ ಮಾತಾಡ್ತಾರಲ್ವ. ಆದರೆ ಸೀತೆಗೆ ಅವನ ರೂಪು ತೃಣ ಸಮಾನ ಅಂತ ಅನಿಸ್ಬಿಡುತ್ತೆ. ಈತ ಇವಾಗ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ, ಲಕ್ಷ್ಮಣರ ಬಗ್ಗೆ ಏನಾದರೂ ಕೆಟ್ಟ ವಾರ್ತೆಯನ್ನು ತೊಗೊಂಬರ್ತಿದ್ದಾರಾ ಅಂತ ಸೀತೆ ನಡುಗೋಗ್ಬಿಡ್ತಾಳೆ. ಅವಳ ಬಳಿ ಇವಾಗ ರಾವಣ ಬರ್ತಾನೆ. ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಈಗ ನನಗೆ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ. ಹಾಗಾಗಿ ನೀನು ರಾಮನ ಗೊಡವೆ ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಬಹಳ ಸೊಕ್ಕಿನಿಂದ ಜಾನಕಿ ಹತ್ರ ಮಾತಾಡ್ತಾನೆ. ರಾವಣನ ಈ ಮಾತು ಕೇಳಿಸ್ಕೊಂಡಂಥ ಸೀತೆ, ನನ್ನ ಮೇಲೆ ಕರುಣೆ ಇರುವುದಾದರೆ ದಶಕಂಠನೇ, ರಘುತನುಜನು ಆಯಸ್ಸು ಇರುವವರೆಗೂ ಈ ಕಡೆ ಸುಳಿಯಬೇಡ ಅಂತ ಹೇಳಿ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾಳೆ ಜಾನಕಿ. ಅವಳು ಬಿದ್ದಿರೋಂಥ ಸ್ಥಿತಿಯನ್ನು ನೋಡಿ ದಶಕಂಠನಿಗೆ ಅವಳ ಮೇಲೆ ಅನುಕಂಪ ಹುಟ್ಟುತ್ತೆ. ಮೊದಲೇ ರಾಮನಿಂದ ಆಗಲಿ ಕೃಶವಾಗಿತ್ತಲ್ವ ಅವಳ ದೇಹ, ತುಂಬ ಸೊರಗೋಗ್ಬಿಟ್ಟಿರ್ತಾಳೆ. ಅಂತಹ ಅವಳ ಸ್ಥಿತಿಯನ್ನು ನೋಡಿ ರಾವಣನಿಗೆ ಅವಳ ಮೇಲೆ ತುಂಬಾ ಮುರುಕ ಹುಟ್ಟುತ್ತೆ. ಇವತ್ತಿನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ತುಂಬಾ ದುಃಖ ಪಟ್ಕೊತಾನೆ ರಾವಣ. ಅವನ ಮನಸ್ಸು ಒಂದು ರೀತಿ ತಿಳಿಯಾಗ್ತಾ ಬರುತ್ತೆ. ಆ ಕ್ರೋಧ, ಮೋಹ, ದಾಹ ಇದೆಲ್ಲ ಕಾಲಕ್ರಮೇಣ ಇಳಿತಾ ಬರುತ್ತೆ. ಎಷ್ಟೆಲ್ಲ ಆಸೆಗಳನ್ನ ತೋರಿಸಿದ್ರು ಕೂಡ ಇವಳು ಛಲವಾಗಿ ನಿಂತಿದ್ದಾಳಲ್ಲ, ರಾಮನೊಬ್ಬನೇ ನನ್ನ ಪತಿ ಅಂತ ಹೇಳ್ತಾಳಲ್ಲ ಅಂತ ಅವಳ ಭಕ್ತಿಗೆ, ಆ ಪ್ರೀತಿಯ ಭಕ್ತಿಗೆ ಶರಣಾಗ್ತಾನೆ. ಅವಳ ಬಗೆಗೆ ವೈರಾಗ್ಯವನ್ನು ತಾಳ್ತಾನೆ. ಯಾರು? ರಾವಣ. ಎಷ್ಟೇ ಆಗಲಿ ರಾವಣ ಕೂಡ ಉದಾರ ಚರಿತನೇ ಅಲ್ವಾ. ಯಾಕಂದರೆ ಅವನು ಪರಸ್ತ್ರೀಗೆ ಯಾವುದೇ ಕಾರಣಕ್ಕೂ ಆಸೆ ಪಡ್ತಾ ಇರಲಿಲ್ಲ, ಮದುವೆ ಆಗಿರುವಂಥ ಸ್ತ್ರೀಗೆ. ಆದರೆ ಈಕೆಯ ಮೋಹಕ್ಕೆ ಶರಣಾಗ್ಬಿಡ್ತಾನೆ. ಯಾರ ಮೋಹಕ್ಕೆ? ಸೀತೆಯ ಮೋಹಕ್ಕೆ. ಮನಸ್ಸು ಮತ್ತು ಬುದ್ಧಿಗೆ ಮಂಕು ಕವಿದಾಗ ಈ ಥರ ಕೆಲಸಗಳನ್ನ ಮಾಡಿಸುತ್ತೆ. ರಾವಣಂಗಾಗಿತ್ತು ಕೂಡ ಅದೇನೇನೆ. ಜಗತ್ತಿಗೆಲ್ಲ ಕತ್ತಲು ಆವರಿಸಿದಾಗ ಸೂರ್ಯ ಯಾವ ರೀತಿ ಬೆಳಕನ್ನು ನೀಡ್ತಾನೋ ಅದೇ ರೀತಿ ಕಾರುಣ್ಯ ರಸ ಸೀತೆಯ ಬಗೆಗಿನ ರಾವಣನ ಅನುರಕ್ತಿಯನ್ನು ತೊಳೆದು ಹಾಕ್ಬಿಡುತ್ತೆ. ಕರುಣೆ ಅನ್ನೋದೇ ಹಾಗೆ ಅಲ್ವಾ. ಈಗ ಮುಂಚಿನ ಥರನೇ ರಾವಣ ಇವಾಗ ಆಗಿದ್ದಾನೆ. ಅದೇ ಪ್ರೀತಿ ವಿಶ್ವಾಸದಿಂದ ತನ್ನ ಪರಿಜನರಿಗೆ, ಆಪ್ತ ಜನರಿಗೆ ಈ ಥರ ಹೇಳ್ತಾನೆ. ಸದಾಚಾರಿ, ಉದಾರಿ ಚರಿತನಾಗಿರುವಂಥ ರಾವಣ ತನ್ನ ನಿಶ್ಚಲ ಗುಣದಿಂದ ಸೀತೆಯು ನನ್ನ ಬಗ್ಗೆ ಗಮನ ಹರಿಸಲಿಲ್ಲ. ನನ್ನ ದಿವ್ಯಭೂಷಣ ವಸನಗಳನ್ನಾಗಲಿ ಕೇಚರ ರಾಜ್ಯವನ್ನಾಗಲಿ ತೃಣ ಸಮಾನನಾಗಿ ಕಂಡಳು. ಹೀಗಾಗಿ ಪೌರುಷ ಪ್ರಣಯಿಯಾದ ನಾನು ಪಾಪಗೈದು ಇವಳನ್ನು ಬಯಸುತ್ತೇನೆಯೇ? ಪ್ರಾಣಪ್ರಿಯರಾದ ರಾಮಸೀತೆಯರನ್ನು ಕರ್ಮವಶದ ನೆವದಿಂದ ಕಾಮಮೋಹಿತನಾದ ತಾನು ಅಗಲಿಸಿದೆ, ದೂರ ಮಾಡಿಬಿಟ್ಟೆ. ಅವಿವೇಕಿಯಾದಂತಹ ನನ್ನಿಂದ ಕುಲದ ಪೆಂಪು ಅಳಿಯಿತು, ಕುಲದ ಮರ್ಯಾದೆ ನಾಶ ಆಯಿತು ಅಂತ ತುಂಬಾ ದುಃಖವನ್ನು ಪಡ್ತಾನೆ. ಕಾಮಪೀಡಿತನಾಗಿ ನಾನು ಈ ಮಾನಿನಿಯನ್ನು ರಾಮನಿಂದ ಬೇರ್ಪಡಿಸಿ ತಂದು ದುಃಖಕ್ಕೀಡು ಮಾಡಿದೆ, ಎಂತಹ ದೊಡ್ಡ ಪಾಪ ಕಾರ್ಯ ಮಾಡಿದೆ ಅಂತ ಅವನ ಮನಸ್ಸು ಪಶ್ಚಾತ್ತಾಪದ ಭಾವನೆಯಲ್ಲಿ ತುಂಬ ಹೋಗ್ಬಿಡುತ್ತೆ. ವಿಭೀಷಣನು ನನಗೆ ಹಿತವನ್ನೇ ನುಡಿದರೂ ಕಿವಿಗೊಡಲಿಲ್ಲ. ಬದಲಿಗೆ ವಿನಯವಂತನಾದಂತಹ ಅವನನ್ನು ಗದರಿ ದೂರ ಸರಿಸಿದೆ. ದುರ್ದೈವಿ ನಾನು. ಕೀರ್ತಿಗೆ ಮಸಿ ಹತ್ತುವುದಾಗಲಿ,
ಪರಿಭವ ಉಂಟಾಗುವುದಾಗಲಿ, ಮನಸ್ಸಿನ ಕೇಡಾಗಲಿ, ಔನ್ನತ್ಯದ ಅವನತಿಯಾಗಲಿ, ದೂರ ಸರಿದ ಸುಗತಿಯಾಗಲಿ, ಗೆಳೆಯನ ಬೇಸರವಾಗಲಿ, ಅಪವಾದವಾಗಲಿ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಯಾಕೆ ಅರಿವಿಗೆ ಬರಲಿಲ್ಲ ಅಂತ ತುಂಬಾ ದುಃಖವನ್ನು ಪಡ್ತಾ ಇದ್ದಾನೆ. ನೋಡಿ, ಇದೆಲ್ಲ ಅವನ ಮನಸ್ಸಿನಲ್ಲೇ ಮಾತಾಡ್ಕೊತಾ ಇದ್ದಾನೆ. ಈಗಲೇ ನಾನು ಹೋಗಿ ರಾಮನಿಗೆ ಸೀತೆಯನ್ನು ಒಪ್ಪಿಸ್ಬಿಡ್ಬೇಕು. ಇಲ್ಲ, ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಟ್ಟರೆ ಇದುವರೆಗೆ ತಾನು ತೋರಿಸಿದಂತಹ ಕಡುಪು, ಕಟ್ಟಾಯ, ಬೀರ ಬಿರುದುಗಳು ವ್ಯರ್ಥಗೊಳ್ಳುತ್ತವೆ. ಹಾಗಾಗಬಾರದು. ಆದ್ದರಿಂದ ಎರಡೂ ಕಡೆಯ ಸೇನೆಗಳು ತನ್ನ ದೌರ್ಬಲವನ್ನು ಕಂಡು ಹೊಗಳುವಂತೆ ಯುದ್ಧಗೈದು ಸೌಮಿತ್ರಿ ರಾಘವರನ್ನು ವಿರತರನ್ನಾಗಿ ಮಾಡಿ ಸೆರೆಗೈದು ತಂದು ಆನಂತರ ಒಪ್ಪಿಸುತ್ತೇನೆ. ಇದೇ ಸರಿ ಅಂತ ರಾವಣ ನಿರ್ಧಾರ ಮಾಡಿಬಿಟ್ಟು ತನ್ನ ಅರಮನೆಗೆ ವಾಪಸ್ ಹೋಗ್ತಾನೆ. ಈಗ ಈತ ಅರಮನೆಗೆ ಬಂದಿದ್ದಾನಲ್ವಾ, ಈ ಅಂಗಾದಿ ಸಮೇತವಾಗಿ ಬಂದಿರೋಂತಹ ಶ್ರೀರಾಮನ ಸೇನೆಗಳು ಲಂಕೆಯನ್ನೇ ಹಾಳು ಮಾಡಿಬಿಟ್ಟಿರುತ್ತೆ. ಇಲ್ಲಿ ಅರಮನೆಯನ್ನು ಕೂಡ ಹಾಳು ಮಾಡಿಬಿಟ್ಟಿರ್ತವಲ್ಲ. ರಾವಣನಿಗೆ ತುಂಬಾ ಕೋಪ ಬರುತ್ತೆ. ಈಗ ರಾಮನಿಗೆ ಅಳಲನ್ನು ಉಂಟು ಮಾಡಬೇಕು ಅಂತಂದರೆ ನಾನು ಈ ದುರಾಚಾರವನ್ನು ಎಸಗಿರುವಂಥ ಪ್ರಭಾಮಂಡಲ ಹಾಗೆ ಅಂಗದ ಹನುಮಂತರನ್ನು ಕೊಂದು ಹಾಕಬೇಕು ಅಂತ ನಿಶ್ಚಯ ಮಾಡ್ಕೊತಾನೆ ರಾವಣ. ನಾಳೆ ಬೆಳಗ್ಗೆ ಆದರೆ ಯುದ್ಧ. ಈ ಸಮಯಕ್ಕೆ ಪರಿಸರ ತುಂಬ ಭಯಂಕರವಾಗಿ ಕಾಣುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಏನೋ ಒಂದು ಸೂಚನೆ ರಾವಣನಿಗೆ ಕೊಡ್ತಾ ಇರುತ್ತೆ. ಪ್ರಕೃತಿಯ ವೈಪರೀತ್ಯಗಳನ್ನು ಗಮನಿಸಿದಂತಹ ನೈಮಿತ್ತಿಕರು ಮಾರನೇ ದಿನ ಕದನದಲ್ಲಿ ದಶಾಸ್ಯನಿಗೆ ಅಪಾಯವಾಗುತ್ತದೆ ಅಂತ ಕಂಡ್ಕೊತಾರೆ. ಈ ಬಗ್ಗೆ ತಮ್ಮೊಳಗಡೆನೆ ಮಾತಾಡ್ಕೊತಾರೆ. ಇತ್ತ ರಾವಣ ಅರಮನೆಯಿಂದ ನೇರವಾಗಿ ಸಭೆಗೆ ಬಂದಿರ್ತಾನಲ್ವ. ಸಭೆಯಲ್ಲಿ ತನ್ನ ಸಿಂಹಾಸನದಲ್ಲಿ ಕುತ್ಕೊಂಡಿರ್ತಾನೆ. ಅವನಿಗೆ ರಾಮನ ಕಡೆ ಸೆರೆಯಲ್ಲಿರುವಂತಹ ತನ್ನ ಮಗ ಮತ್ತು ತಮ್ಮಂದಿರ ನೆನಪಾಗ್ಬಿಡುತ್ತೆ. ಕೋಪದಿಂದ ತಕ್ಷಣ ಈಗಲೇ ಯುದ್ಧ ಮಾಡಬೇಕು, ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗಿ ಅಂತ ಅಂದ್ಬಿಟ್ಟು ಶಸ್ತ್ರಶಾಲೆ ಕಡೆ ಹೋಗ್ತಾನೆ. ಮಂಡೋದರಿಗೆ ತುಂಬಾ ಭಯ ಆಗುತ್ತೆ. ತಕ್ಷಣವೇ ಮಂಡೋದರಿ ಮಂತ್ರಿಗಳ ಹತ್ರ ಬಂದ್ಬಿಟ್ಟು ದಯವಿಟ್ಟು ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಿ ಅಂತ ಬೇಡ್ಕೊತಾಳೆ. ಆಗ ಮಂತ್ರಿಗಳು ನಾವು ಯುದ್ಧವನ್ನು ನಿಲ್ಲಿಸು ಅಂತ ಬೇಡ್ಕೊಂಡ್ರೂ ಕೂಡ ರಾವಣ ನಿಲ್ಲಿಸ್ತಾರಾ? ಇಲ್ಲ ಅಂತ ಹೇಳ್ತಾರೆ. ಈಗ ಮಂಡೋದರಿಯ ಸ್ವತಃ ತನ್ನ ಸರ್ವ ಪ್ರಯತ್ನಗಳನ್ನು ಮಾಡಿ ಯುದ್ಧವನ್ನು ತಡಿಬೇಕು ಅಂತ ರಾವಣನ ಹತ್ರ ಬೇಡ್ಕೊತಾಳೆ. ಪ್ರಭು, ನಾನು ಜಾನಕಿಯನ್ನು ರಘುತನುಜನಿಗೆ ಒಪ್ಪಿಸಿ ನಿಮ್ಮ ತಮ್ಮ ಹಾಗೂ ಮಗನನ್ನು ವಾಪಸ್ಸು ಕರೆತರುತ್ತೇನೆ. ರಣವ್ಯಸನದಿಂದ ಬಂಧುಗಳಿಗೆ ಸಾವು ಉಂಟಾಗುತ್ತದೆ. ಆದ್ದರಿಂದ ಈ ಕದನವನ್ನು ಕೈಬಿಡಿ ಅಂತ ಬೇಡ್ಕೊತಾಳೆ. ನೋಡಿ, ಇವಳು ಮಾತನ್ನು ಕೇಳಿಸ್ಕೊಂಡಂತಹ ರಾವಣ ಸುಮ್ಮನೆ ಇರ್ತಾನ? ಇಲ್ಲ, ತುಂಬಾ ಕೋಪ ಬರುತ್ತೆ ಅವನಿಗೆ. ಇಲ್ಲಿಂದ ತೊಲಗು ಅಂತ ಗದರಿಸ್ಬಿಡ್ತಾನೆ. ಆದರೂ ಕೂಡ ಮಂಡೋದರಿ ಹಿಡಿದ ಪಟ್ಟನ್ನು ಬಿಡೋದಿಲ್ಲ. ಪರವನಿತೆಗೆ ಆಸೆ ಪಟ್ಟಂತಹ ರಣದುರ್ಧರನಾದಂತಹ ಅಶನಿ ವೇಗ ನಾಶವಾಗಿದ್ದನ್ನು ನೀನು ನೋಡೇ ಇದೆಯಲ್ವಾ, ನೆನಪಿಸ್ಕೊಳ್ಳಿ ಅಂತ ತನ್ನ ಆಗ್ರಹವನ್ನು ಹಿಡಿದ ಪಟ್ಟನ್ನು ಬಿಡದೆ ಬೇಡ್ಕೊತಾಳೆ. ಮತ್ತೆ 8ನೇ ಅರ್ಧ ಚಕ್ರವರ್ತಿಗಳು ಈಗಾಗಲೇ ಅವನಿಗೆ ಶತ್ರುಗಳಾಗಿದ್ದಾರೆ. ಹಾಗಾಗಿ ಸಂಧಿಂಗೊಡಬಟ್ಟು ವಿದ್ಯಾಧರ ರಾಜಸುಖವನ್ನು ಅನುಭವಿಸು ಅಂತ ಪರಿಪರಿಯಾಗಿ ಗಂಡನನ್ನು ಬೇಡ್ಕೊತಾಳೆ. ಆದರೂ ಕೂಡ ರಾವಣ ಒಪ್ಕೊಳ್ಳೋದಿಲ್ಲ. ಅವರೆಲ್ಲ ಕದನದಲ್ಲಿ ನನಗೆ ಎದುರು ನಿಲ್ಲುವ ಗಂಡರಲ್ಲ, ನೀನು ಹೆದರಬೇಡ ಅಂತ ಮಂಡೋದರಿಗೆ ಸಮಾಧಾನವನ್ನು ಮಾಡಿ ರಣಕಹಳೆಯನ್ನು ಊದಿಸ್ತಾನೆ. ತನ್ನ ಚಂದ್ರಹಾಸವನ್ನು ಕೈಯಲ್ಲಿ ಜಡಪಿಸುತ್ತಾ ಚತುರಂಗ ಸೇನೆ ಸಮೇತವಾಗಿ ಯುದ್ಧ ಭೂಮಿಗೆ ಬರ್ತಾನೆ ರಾವಣ. ಅದು ಯಾವ ಥರ ಬರ್ತಾ ಇದ್ದಾನೆ ಅಂತ ಅಂದರೆ, ತನ್ನ ಸಾವಿರಾರು ಆನೆಗಳ ನಡುವೆ ವಿದ್ಯಾದೇವತೆಯ ನಿರ್ಮಾಣ ಮಾಡಿಕೊಟ್ಟಿರುವಂತಹ 4 ಆನೆಗಳನ್ನು ಹೂಡಿದ್ದ ರಥದಲ್ಲಿ ರಾವಣ ಕುತ್ಕೊಂಡು ಸುತ್ತಲೂ ಒಂದೊಮ್ಮೆ ಕಣ್ಣನ್ನು ಹಾಯಿಸ್ತಾನೆ. ಎತ್ತರವಾದ ಪತಾಕೆ ಪಟಪಟ ಅಂತ ಹಾರ್ತಾ ಇದೆ. ಸಂಗ್ರಾಮ ಬೇರೂರಿದ್ದಾವೆ. ಶಬ್ದಗಳು ದಿಕ್ಕುಗಳನ್ನು ಆವರಿಸ್ಕೊಂಬಿಟ್ಟಿದೆ. ಅದೆಲ್ಲ ನೋಡ್ತಾ ರಾವಣ ಚತುರಂಗ ಸೇನೆ ಸಮೇತವಾಗಿ ರಣಭೂಮಿಗೆ ಬರ್ತಾ ಇದ್ದಾನೆ. ಈ ಕಡೆ ರಾವಣ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಇನ್ನೂ ರಾಮನಿಗೆ ಗೊತ್ತೇ ಆಗಿಲ್ಲ. ಸಂಗ್ರಾಮ ಭೂಮಿಯ ಕಡೆಗೆ ಬರ್ತಾ ಇರೋಂಥ ದಶಕಂಠನ ರಥವನ್ನು ನೋಡಿ ಶ್ರೀರಾಮ ಸ್ವಲ್ಪ ಮುಂದೆ ಬಂದು, ಅಲ್ಲಿ ಕಾಣ್ತಾ ಇರೋದೇನು? ಅದೇನು ಪರ್ವತವೋ ಇಲ್ಲ ಮೋಡವೋ ಜಾಂಬವಂತ? ಅದೇನದು ಅಂತ ಕೇಳ್ತಾರೆ. ಆಗ ಜಾಂಬವಂತ, ಪ್ರಭು, ಅದು ಬಹುರೂಪಿಣಿ ವಿದ್ಯಾದೇವತೆ ನಿರ್ಮಾಣ ಮಾಡಿಕೊಟ್ಟಿರೋಂತಹ ರಥ, ರಾವಣನ ರಥ ಅದು ಅಂತ ಹೇಳ್ತಾನೆ. ಲಕ್ಷ್ಮಣ ಅಲ್ಲೇ ಇದ್ದ ಅಲ್ವಾ. ಜಾಂಬವಂತನ ಮಾತು ಕೇಳಿ ಬರ್ತಾ ಇರೋದು ರಾವಣನೇ ಅಂತ ಗೊತ್ತಾಗಿ ಅವ್ರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಲಕ್ಷ್ಮಣನಿಗೆ ಗೊತ್ತಾಗುತ್ತೆ. ಆ ಕ್ಷಣವೇ ಲಕ್ಷ್ಮಣ ಕೂಡ ಯುದ್ಧ ಭೇರಿಯನ್ನು ಮೊಳಗಿಸ್ತಾನೆ. ಇತ್ತ ಶ್ರೀರಾಮ ಜಪತಪ ಮಾಡಿ ಪಡೆದಿರುವಂತಹ ಈ ತೇರು ಭುಜಬಲವೇ ಇಲ್ಲದವನಿಗೆ ಏನು ಪ್ರಯೋಜನ ಆಗುತ್ತೆ ಅಂತ ಅಂದ್ಕೊಂಡು ತಾನೂ ಕೂಡ ಸಿಂಹರಥವನ್ನು ಏರಿ ರಣಭೂಮಿಯ ಕಡೆ ಪ್ರಯಾಣವನ್ನು ಬೆಳೆಸ್ತಾನೆ. ಅಂದರೆ ದಶಗ್ರೀವ ಇದ್ನಲ್ವಾ ರಾವಣ, ಅವನ ಕಡೆ ಪ್ರಯಾಣವನ್ನು ಬೆಳೆಸ್ತಾನೆ. ಲಕ್ಷ್ಮಣ ಕೂಡ ಈ ದಶಗ್ರೀವನನ್ನು ಕೊಂದು ವಿಜಯಲಕ್ಷ್ಮಿಯ ಜೊತೆಗೆ ನಾನು ಬರ್ತೀನಿ ಅಂತ ತನ್ನ ಗರುಡ ರಥವನ್ನು ಏರಿ ರಣಭೂಮಿಗೆ ಹೊರಡ್ತಾರೆ. ವಿದ್ಯಾಧರ ಪರಿವೃತರಾಗಿ ಚತುರಂಗ ಬಲದೊಡನೆ ರಣಭೂಮಿಗೆ ಹೋಗಬೇಕಾದ್ರೆ ರಾಮ ಲಕ್ಷ್ಮಣರಿಗೆ ಒಳ್ಳೊಳ್ಳೆ ಶುಭ ಶಕುನಗಳೇ ಎದುರಾಗುತ್ತೆ. ಅಂದರೆ ನಿಮಗೆ ಜಯ ಸಿಗುತ್ತೆ ಅಂತ ಒಳ್ಳೊಳ್ಳೆ ಶುಭ ಶಕುನಗಳು ಎದುರಾಗ್ತವೆ. ಆದರೆ ಅಲ್ಲಿ ರಾವಣನಿಗೆ ಎಲ್ಲ ಅಶುಭ ಸಂಕೇತಗಳೇ ಬಂದಿತ್ತಲ್ವ, ಅಶುಭ ಶಕುನಗಳು.
ಈ ಸೂಚನೆಗಳೇ ಹೇಳ್ತಾ ಇದ್ದಾವೆ ಈ ಯುದ್ಧದಲ್ಲಿ ರಾವಣ ಸೋಲ್ತಾನೆ ಅಂತ. ಆ ಕಡೆ ರಾವಣ ರಾಮಲಕ್ಷ್ಮಣರನ್ನು ನೋಡಿ ಯುದ್ಧಕ್ಕೆ ಕೈ ಬೀಸಿ ಕರೀತಾನೆ. ಉಭಯ ಬಣಗಳು ಯುದ್ಧ ಮಾಡೋದಕ್ಕೆ ಮುಂದಾಗ್ತಾರೆ. ಹೋರಾಟದ ರೀತಿ ನೋಡಿ ಮಾರುತಿಗೂ ಕೂಡ ವಿಸ್ಮಯ ಆಗ್ಬಿಡುತ್ತೆ, ಏನಪ್ಪ ಇಷ್ಟು ಭೀಕರವಾಗಿ ಯುದ್ಧ ನಡೀತಾ ಇದೆ ಅಂತ. ಈಗ ಈ ಮಾರುತಿ ಮೇಲೆ ಮಯ್ಯ ಯಾರು ಹೇಳಿ? ರಾವಣನ ಮಾವ. ಈ ಮಯ್ಯ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಆದರೆ ಮಾರುತಿ ಆಗಸ ಮುಚ್ಚಿದಂತಹ ಬಾಣಗಳ ಮಳೆಯನ್ನು ನೋಡ್ತಿದ್ದಂತೆ ಕಂಡರಿಸಿ ಹಾಕ್ಬಿಡ್ತಾನೆ. ಅಂದರೆ ಎಲ್ಲ ಹಾಳು ಮಾಡಾಕ್ಬಿಡ್ತಾನೆ, ಕತ್ತರಿಸಿ ಹಾಕ್ಬಿಡ್ತಾನೆ. ಹೀಗೆ ಈ ಮಯ್ಯ ಮತ್ತು ಮಾರುತಿ ಇಬ್ಬರು ಸಮಬಲರಂತೆ ಕಾದಾಡ್ತಾರೆ. ಮಾರುತಿಗಿಂತಲೂ ಮಯ್ಯ ಶಕ್ತಿಶಾಲಿಯಾಗಿದ್ರು ಅಲ್ವಾ. ಈ ಮಯ್ಯ ಇನ್ನೇನು ಮಾರುತಿಯನ್ನು ಸೋಲಿಸ್ಬಿಡ್ತಾನೆ ಅನ್ನೋ ಅಷ್ಟರಲ್ಲಿ ರಾಮನ ಬಂಟ ಈ ವೀರ ಸೋಲ್ತಾ ಇದ್ದಾನೆ ಅನ್ನೋದನ್ನು ನೋಡಿದಂಥ ಪ್ರಭಾಮಂಡಲ ಮಯ್ಯನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಬರ್ತಾನೆ. ಆದರೆ ಕೆಲವೇ ಕ್ಷಣದಲ್ಲಿ ಮಯ್ಯ ಪ್ರಭಾಮಂಡಲನನ್ನು ವಿರತನನ್ನಾಗಿಸ್ತಾನೆ. ನೆಕ್ಸ್ಟು ಮಯ್ಯನ ಜೊತೆ ಸುಗ್ರೀವ ಯುದ್ಧ ಮಾಡೋಕ್ಕೆ ಬರ್ತಾನೆ. ಸುಗ್ರೀವನನ್ನು ಕೂಡ ಸ್ವಲ್ಪವೇ ಹೊತ್ತಲ್ಲಿ ನಿಶಸ್ತ್ರನನ್ನಾಗಿ ಮಾಡಿಬಿಡ್ತಾನೆ. ಈಗ ವಿಭೀಷಣ ಎದುರಾಗಿದ್ದಾನೆ ಮಯ್ಯನಿಗೆ. ಈ ವಿಭೀಷಣನಿಗಿಂತಲೂ ಶಕ್ತಿಶಾಲಿಯಾಗಿದ್ದ ಮಯ್ಯ, ಅವನಿಂದಲೂ ಕೂಡ ಮಣಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಆದರೂ ಕೂಡ ಯುದ್ಧ ಮಾಡ್ತಾ ಇದ್ದ ವಿಭೀಷಣ. ಮಯ್ಯನ್ಗೆ ವಿಭೀಷಣ ಎದುರಾಗ್ಬಿಟ್ನಲ್ಲ ಅನ್ನೋದನ್ನು ನೋಡಿ ರಾವಣ ಅತ್ಯಂತ ಕೋಪದಿಂದ ಬಿಲ್ಲನ್ನು ವಿಭೀಷಣನ ಕಡೆ ಬಿಡ್ತಾನೆ. ಆ ಸದ್ದು ಮಾರ್ದನಿಸಿ ರಾವಣನ ದಿವ್ಯ ರಥದ ಗಜಗಳು ಬೆದ್ರೋಗ್ಬಿಡ್ತವಂತೆ. ಸೂರ್ಯನ ಕುದುರೆಗಳು ಬೆಚ್ಚ ಹೋಗ್ಬಿಡ್ತವಂತೆ. ಈಗ ವಿಭೀಷಣನ ಪರವಾಗಿ ಶ್ರೀರಾಮನೇ ಮಯ್ಯನ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ರಾಮನಿಗೆ ಜಯಲಕ್ಷ್ಮಿ ಕೈ ಹಿಡಿದಂತೆ ಮಯ್ಯನನ್ನು ಬಂಧಿಸಿ ಹಾಕ್ಬಿಡ್ತಾನೆ. ಯಾರು? ಶ್ರೀರಾಮ ಮಯ್ಯನನ್ನು ಬಂಧಿಸ್ತಾನೆ. ಅತ್ಯಂತ ಪರಾಕ್ರಮಿಯಾಗಿರುವಂಥ ಮಯ್ಯ ಇವಾಗ ಬಂದಿಯಾದ. ಇದನ್ನು ನೋಡಿದಂತಹ ರಾವಣ ತುಂಬಾ ಕೋಪಗೊಳ್ತಾನೆ. ಅಲ್ಲೇ ಚೀರುತ್ತಾ ಅರ್ಚಾಡಿ ಕಿರ್ಚಾಡಿ ರಾಮನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಅವನ ಕಡೆ ರಥವನ್ನು ಮುಂದುವರಿಸಿ ಬರ್ತಾನೆ. ಆದರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಲಕ್ಷ್ಮಣ ಯುದ್ಧ ಮಾಡ್ತಿದ್ದ ಅಲ್ವಾ. ಆತ ಸಿಡಿಲ ರಭಸ ಮತ್ತು ಯಮನ ತೀಕ್ಷ್ಣತೆಗಳಿಂದ ಕೂಡಿದಂತಹ ಅವನಿಗೆ ಅಡ್ಡನಾಗಿ ಬರ್ತಾನೆ. ಯಾರಿಗೆ? ರಾಮನ ಕಡೆ ಹೋಗ್ತಿರೋಂತಹ ರಾವಣನಿಗೆ ಅಡ್ಡವಾಗಿ ಲಕ್ಷ್ಮಣ ಈಗ ಬರ್ತಾನೆ. ಅವನಿವಾಗ ಮಾತಾಡ್ತಾನೆ ನೋಡಿ. ಅಂತೂ ಸಿಕ್ಕಿದೆಯಲ್ಲ, ರಾಘವನ ಅಮೋಘಾಸ್ತ್ರಕ್ಕೆ ಎದುರಾಗುವ ಸಾಮರ್ಥ್ಯ ನಿನ್ನಲ್ಲಿದೆಯೇ? ಮೊದಲು ನನ್ನ ಜೊತೆ ಯುದ್ಧ ಮಾಡು, ನನ್ನ ಕೂರ್ಗಣಿಯ ಮೊನಚನ್ನು ತೋರಿಸುತ್ತೇನೆ ಅಂತ ಲಕ್ಷ್ಮಣ ಗರ್ಜಿಸ್ತಾನೆ. ಲಕ್ಷ್ಮಣನ ಈ ಮಾತನ್ನು ಕೇಳಿದಂತಹ ರಾವಣ ಕೆರಳಿ ಕೆಂಡವಾಗಿ ತನ್ನ ರಥವನ್ನು ರಾಮನ ಕಡೆ ಓಡಿಸ್ತಾ ಇದ್ದ ಅಲ್ವಾ. ಆದರೆ ಇವಾಗ ಲಕ್ಷ್ಮಣನ ಕಡೆ ತಿರುಗಿ ಇವನ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ನಿಂತ್ಕೊತಾನೆ. ಇಬ್ಬರ ರಥಗಳು ಎದುರು ಬದ್ರು ಆಗ್ತವೆ. ಇಬ್ಬರು ಕಣ್ಣಲ್ಲೇ ಬೆಂಕಿಯಂಥ ಕೋಪ ಕಾರುವ ಹಾಗೆ ನುಂಗುವಂತೆ ಒಬ್ಬರನ್ನೊಬ್ಬರು ನೋಡ್ಕೊತಾರೆ. ನಂತರ ರಾವಣನನ್ನು ಕುರಿತು ಲಕ್ಷ್ಮಣ ಮಾತಾಡ್ತಾನೆ ಇವಾಗ ಮತ್ತೆ. ಬಹುದಿನಗಳ ನಂತರ ನನ್ನ ಕೈಗೆ ಸಿಕ್ಕಿಬಿದ್ದೆ, ಇನ್ನು ನಿನ್ನ ಜೀವದಾಸೆಯನ್ನು ಬಿಟ್ಟು ಬಿಡು, ಅಥವಾ ರಘುವೀರನ ಕಾಲಿಗೆ ಬಿದ್ದು ಮೃತ್ಯುಂಜಯನಾಗು ಅಂತ ಹೇಳ್ತಾನೆ. ಇದರಿಂದ ಅತ್ಯಂತ ಕುಪಿತನಾಗಿರುವಂಥ ರಾವಣ 3 ಲೋಕಗಳ ವೀರರನ್ನೆಲ್ಲ ಕೇವಲ ಭುಜಬಲದಿಂದಲೇ ನನ್ನ ಕಾಲ್ಗೆರಗಿಸಿಕೊಂಡಿದ್ದೇನೆ. ನೀನು ಯಾವ ಮಹಾ? ನಿನ್ನನ್ನು ನಿಮಿಷಾರ್ಧದಲ್ಲಿ 10 ಕಾಗೆಗಳಂತೆ ಎರಗಿಸಿಕೊಳ್ಳುತ್ತೇನೆ. ಹೀಗಂತ ರಾವಣ ತನ್ನ ಕೈಯಲ್ಲಿದ್ದಂತಹ ವಿಜಯ ಚಾಪವನ್ನು ಹಿಡಿದು ಜೇವುಡ್ತಾನೆ. ಲಕ್ಷ್ಮಣನು ಸಹ ತನ್ನ ಬಿಲ್ಲನ್ನು ಠೇಂಕರಿಸ್ತಾನೆ. ಇಬ್ಬರು ಪ್ರತಿಸ್ಪರ್ಧಿಗಳಲ್ವಾ, ಅವನೇನು ಮಾಡ್ತಾನೆ ಇದಕ್ಕೆ ಪ್ರತಿಯಾಗಿ ಇವರು ಸಹ ಮಾಡಬೇಕಾಗಿರುತ್ತೆ. ಅವುಗಳ ಧ್ವನಿ ದಿಕ್ಕುಗಳನ್ನೇ ಮುಟ್ಟೋಗ್ಬಿಡುತ್ತೆ. ಶರಪ್ರಯೋಗಗಳ ಸುರಿಮಳೆನೇ ಅಲ್ಲಿ ನಡೆದೋಗ್ಬಿಡುತ್ತೆ ನೋಡಿ. ರಾವಣನ ಗಜರಥ ಹಾಗೆ ಲಕ್ಷ್ಮಣನ ಗರುಡ ರಥಗಳು ಪರಸ್ಪರ ಬಿಟ್ಟಿರುವಂತಹ ಬಾಣಗಳ ಪಂಜರದಲ್ಲಿ ಬಂಧಿತವಾಗ್ತವೆ. ಆದರೆ ಅದರಿಂದ ಹೊರಗಡೆ ಬರ್ತಾರೆ ಕೂಡ. ಇವರಿಬ್ಬರು ಪರಸ್ಪರ ಬಿಟ್ಟಿರುವಂತಹ ಬಾಣಗಳನ್ನು ತುಂಡರಿಸಿ ಹಾಕ್ಬಿಡ್ತಾರೆ. ಆಕಾಶದಲ್ಲಿ ಅಲ್ವಾ ಯುದ್ಧ ನಡೀತಾ ಇರೋದು. ಆ ತುಂಡರಿಸಿ ಹಾಕಿರುವಂತಹ ಆ ಶರಗಳು ಮುಗಿಲಿನಿಂದ ಸುರಿತಾ ಇರುವಂತಹ ಹೂಮಳೆಯಂತೆ ಕಾಣ್ತಾ ಇದ್ವಂತೆ. ಇಬ್ಬರಲ್ಲೂ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಅಲ್ಲ, ಸಮಾಧಿಕರು. ಎಲ್ಲದರಲ್ಲೂ ಇಬ್ಬರು ಸಮಾಧಿಕರಾಗಿದ್ದರು. ಹೀಗಾಗಿ ಒಬ್ಬರು ಬಿಟ್ಟಿರೋಂಥ ಬಾಣಗಳನ್ನು ಮತ್ತೊಬ್ಬರ ದೇಹ ಚುಚ್ಚಲಾರದೆ ಹೋಗ್ತಾ ಇತ್ತಂತೆ. ಅಂದರೆ ಅಷ್ಟರಲ್ಲೇ ಆ ಬಾಣಗಳನ್ನು ತುಂಡರಿಸಿ ಹಾಕ್ಬಿಡ್ತಾ ಇದ್ರು. ರಾವಣ ಸಾಧಾರಣ ಅಸ್ತ್ರದಿಂದ ಅಸಾಧಾರಣ ಅಸ್ತ್ರದವರೆಗೂ ಎಲ್ಲವನ್ನ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ್ರೂ ಕೂಡ ಅವನನ್ನು ಮಣಿಸೋದಕ್ಕೆ ಆಗೋದೇ ಇಲ್ಲ. ಕೊನೆಗೆ ದಿವ್ಯಾಸ್ತ್ರವನ್ನು ಅಭಿಮಂತ್ರಿಸಿ ಬಾಣವನ್ನು ಬಿಡ್ತಾನೆ ರಾವಣ. ಯಾವುದದು ದಿವ್ಯಾಸ್ತ್ರ ಅಂತಂದರೆ ಪನ್ನಗಶರ. ಅದು ಹೊಗೆಯನ್ನು ಉಗುಳುತ್ತಾ ಕಿಡಿಗಳನ್ನು ಸೂಸುತ್ತಾ ತನ್ನ ವಿಷಕಂಠದಿಂದ 3 ಜಗತ್ತುಗಳನ್ನೇ ನುಂಗುವಂತಹ ಆ ಪನ್ನಗಶರ ಲಕ್ಷ್ಮಣನ ಬಳಿಗೆ ಧಾವಿಸಿ ಬರುತ್ತೆ. ಆದರೆ ಲಕ್ಷ್ಮಣನ ಹತ್ರ ಈಗಾಗಲೇ ಗರುಡ ಶರ ಇತ್ತಲ್ವ, ಅದಕ್ಕೆ ಪ್ರತಿಯಾಗಿ ಅಭಿಮಂತ್ರಿಸಿ ಅದನ್ನು ತುಂಡರಿಸಿ ಹಾಕ್ಬಿಡ್ತಾನೆ. ಪನ್ನಗಶರವನ್ನು ತುಂಡರಿಸಿ ಹಾಕ್ಬಿಡ್ತಾನೆ. ಇಲ್ಲಿ ಪನ್ನಗಶರ ಫೇಲ್ಯೂರ್ ಆಯ್ತಲ್ವ, ರಾವಣ ಮತ್ತೆ ಈಗ ವಹ್ನಿ ಬಾಣವನ್ನು ಬಿಡ್ತಾನೆ, ಅಂದರೆ ಅಗ್ನಿ ಬಾಣವನ್ನು ಬಿಡ್ತಾನೆ. ಈ ಅಗ್ನಿ ಬಾಣಕ್ಕೆ ಪ್ರತಿಯಾಗಿ ವರುಣ ಬಾಣವನ್ನು ಲಕ್ಷ್ಮಣ ಬಿಟ್ಟು ಅದನ್ನು ನಾಶ ಮಾಡ್ತಾನೆ. ಇಲ್ಲಿಗೆ ಏನು ಅರ್ಥ ಆಗ್ತಿದೆ ಅಂತ ಅಂದರೆ, ರಾವಣನ ಒಂದೊಂದು ದಿವ್ಯ ಬಾಣಕ್ಕೂ ಪ್ರತಿಯಾಗಿ ತನ್ನ ಅಸ್ತ್ರವನ್ನು ಪ್ರಯೋಗಿಸಿ ಲಕ್ಷ್ಮಣ ಯಶಸ್ವಿಯಾಗ್ತಾ ಇದ್ದಾನೆ. ಇಷ್ಟೆಲ್ಲ ಬಾಣಗಳಿಂದ ಇವನನ್ನು ಜಯಿಸೋದಕ್ಕಾಗಲಿಲ್ವಲ್ಲ.
ದಿವ್ಯಾಸ್ತ್ರಗಳಿದ್ರೂ ಕೂಡ ಇವನನ್ನು ಗೆಲ್ಲೋದು ಅಸಾಧ್ಯವಾಯಿತು ಅಂತ ರಾವಣನಿಗೆ ಗೊತ್ತಾಗುತ್ತೆ. ತುಂಬಾ ಕೋಪಗೊಳ್ತಾನೆ, ಸಿಡಿಮಿಡಿಗೊಳ್ತಾನೆ. ಕೋಪ ಬಂದರೆ ಹಾಗೆ ಅಲ್ವಾ, ಯಾರಾದ್ರೂ ನಾವು ಸೋಲ್ಸೋದಕ್ಕಾಗಿಲ್ಲ ಅಂದರೆ ಒಂಥರ ಅತ್ಯಂತ ಕೋಪವನ್ನು ತಾಳ್ತೀವಿ. ಇವನು ಕೂಡ ಹಾಗೆ ಮಾಡ್ಕೊತಾನೆ. ತನ್ನ ಕೋಪಾಗ್ನಿಯಲ್ಲಿ ಬೆಂದು ತನ್ನ ದಿವ್ಯ ಬಾಣಗಳನ್ನೆಲ್ಲ ಈತ ನಾಶ ಮಾಡ್ಬಿಟ್ನಲ್ಲ ಅನ್ನೋ ಅಸಹನೆಯಿಂದ ಹೇಗಾದರೂ ಮಾಡಿ ಇವನನ್ನು ಮಣಿಸಲೇಬೇಕು ಅಂತ ಅಂದ್ಬಿಟ್ಟು ಈಗೇನು ಮಾಡ್ತಾನೆ ರಾವಣ ಅಂದರೆ, ತನ್ನ ಬಹುರೂಪಿಣಿ ವಿದ್ಯೆಯ ನೆರವಿನಿಂದ ಅಪಾರ ಸಂಖ್ಯೆಯ ದೇಹಗಳನ್ನು ಧರಿಸ್ತಾನೆ. ಅಂದರೆ ವಿಶ್ವರೂಪವನ್ನು ಲಕ್ಷ್ಮಣನ ಮುಂದೆ ಪ್ರದರ್ಶನಕ್ಕಿಡ್ತಾನೆ. ಬಹುರೂಪಿಣಿ ವಿದ್ಯೆಯ ಸಾಮರ್ಥ್ಯವನ್ನು ಏನಂತ ಹೇಳೋದು, ಯಾವ ರೀತಿ ಬಣ್ಣಿಸೋದು? ಒಂದೇ ಕ್ಷಣದಲ್ಲಿ ಭೂಮಿ ಆಕಾಶ ದಿಕ್ವಲಯಗಳಲ್ಲೆಲ್ಲ ರಾವಣಮಯ ಆಗ್ಬಿಡುತ್ತೆ. ಪ್ರಚಂಡ ದೋರ್ದಂಡರಾದ ಅಸಂಖ್ಯಾತ ರಾವಣರು ಲಕ್ಷ್ಮಣನ ಸುತ್ತ ಮುತ್ಕೊಂಡು ಬರ್ತಾರೆ. ಅಂದರೆ ಅವನಿಗೆ ಯಾರು ನಿಜವಾದಂಥ ರಾವಣ ಅಂತಲೇ ಗೊತ್ತಾಗೋದಿಲ್ಲ. ಅವನಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಅನೇಕ ಲಕ್ಷ್ಮಣರು ಅಲ್ಲಿ ಉತ್ಪತ್ತಿ ಆಗ್ತಾರೆ. ಈ ಮೊದಲು ವಿಭೀಷಣ ಕೂಡ ಇದೆ ಅಲ್ವಾ ಹೇಳಿದ್ದು, ನನ್ನ ಅಣ್ಣ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸ್ಕೊಂಡ್ಬಿಟ್ರೆ ಅವನು ರಾವಣ ಕೋಟಿ ಆಗ್ತಾನೆ, ಅದನ್ನು ಮಣಿಸೋದು ಅಸಾಧ್ಯ ಆಗುತ್ತೆ, ಹಾಗಾಗಿ ಅವ್ನು ಮಾಡ್ತಿರೋಂತಹ ಜಪವನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಂಡಿದ್ದ. ಆದರೆ ಇವರೇ ಅವನ ಮಾತು ಕೇಳಲಿಲ್ಲ. ಈಗ ನೋಡಿ ಏನಾಯಿತು, ಲಕ್ಷ್ಮಣ ಯಾವ ಕಡೆ ತಿರುಗಿದ್ರೂ ಅಲ್ಲೆಲ್ಲ ಬರೀ ರಾವಣನೇ ಕಾಣ್ತಾ ಇದ್ದಾನೆ. ಯಾವ ರೀತಿ ಇವಾಗ ಲಕ್ಷ್ಮಣ ಅವನನ್ನು ಸೋಲಿಸ್ತಾನೆ? ಅಸಂಖ್ಯಾತ ರಾವಣರ ಪ್ರಹಾರದಿಂದ ಲಕ್ಷ್ಮಣ ಯಾವ ರೀತಿ ಪಾರಾಗ್ತಾನೆ, ರಾವಣನನ್ನು ಯಾವ ರೀತಿ ಮಣಿಸ್ತಾನೆ ಅನ್ನೋ ಕಥಾಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.